ಐತ್ಲಾಗ ಬಿದ್ದೋಯ್ತಾವ ನೋಡಿ ಈಗ ಆಗ್ತಾ ಅಯ್ಯೋ ಅಯ್ಯೋ ನಿರಾಣಿ ಸಾಹೇಬ್ರ ಬರಲ್ಲ ಇಲ್ಲಿ. ವೈ ಎನ್ ನಾರಾಯಣಸ್ವಾಮಿ ಅವರು ಸ್ವತಃ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿರುವಂಥವರು 3 ಬಾರಿ ಆಯ್ಕೆಯಾಗಿದ್ದಾರೆ. 4ನೇ ಬಾರಿನೂ ಯಾವ ಅನುಮಾನವಿಲ್ಲದೆ ಆಯ್ಕೆ ಆಗ್ತಾರೆ. ಅವರ ಜನಪ್ರಿಯತೆ ಶಿಕ್ಷಕರ ವಿಶ್ವಾಸವನ್ನು ಗಳಿಸಿದಂಥವ್ರು. ಹಾಗಾಗಿ ಅವರ ಜಯ ಖಂಡಿತ ಒಂದು ದೊಡ್ಡ ಅಂತರದಿಂದ ಗೆಲ್ತಾರೆ ಅನ್ನುವಂಥ ಒಂದು ಶುಭಾಶಯನ ಕೋರಿ ಅವರ ಜಯಬೇರಿ ಆಗಲಿ ಅಂತ ನಾನು ಮತ್ತೊಮ್ಮೆ ಸರ್, ಬಿಜೆಪಿ ಮತ್ತು JDS ಮತ್ತು ಅಲಯನ್ಸ್ ಒಗ್ಗೂಡಿ ಈ ಚುನಾವಣೆ ಎದುರಿಸ್ತಾ ಇದ್ದೀರಾ. ಎಷ್ಟು ಮಟ್ಟಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸೋಣ ಯಾವ ಅಭಿಪ್ರಾಯ? ಖಂಡಿತವಾಗ್ಲೂ ನೋಡಿ, ಇರೋ ಎರಡೇ ಪಕ್ಷ. ಈಗ ಕಾಂಗ್ರೆಸ್ ಪಕ್ಷ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಜನರಿಗೆ, ಎಂತೆಂಥ ಮೋಸ ಮಾಡಿದ್ದಾರೆ, ಸುಳ್ಳು ಹೇಳ್ಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ, ಮತ್ತು ಎಲ್ಲ ದೌರ್ಜನ್ಯ ಮಾಡಿ ವೈಯಕ್ತಿಕವಾಗಿ ಎಲ್ಲರೂ ಬ್ಲ್ಯಾಕ್ ಮೇಲ್ ಮಾಡಿ ನಡೆಸ್ತಾ ಇರೋವಂಥ ಒಂದು ಸರ್ಕಾರ ಇದು. ಸೊ ಜನರು ಬೇಸತ್ತಾಗಿದ್ದಾರೆ. ಅದರಿಂದ ಜನರಿಗೆ ಒಂದು ಒಳ್ಳೆಯ ಸರ್ಕಾರ ಬೇಕಾಗಿದೆ. ಕೆಲವೇ ತಿಂಗಳಲ್ಲಿ ಈ ಸರ್ಕಾರ ಬಿದ್ದರೂ ಬೀಳುತ್ತೆ ಹೇಳಲಿಕ್ಕಾಗಲ್ಲ. ಯಾಕಂದರೆ ಹೋಗ್ತಿರೋ ವೇಗ ನೋಡಿದ್ರೆ ಎಲ್ಲರೂ ಬೇಸತ್ತಾಗಿದ್ದಾರೆ. ಎಲ್ಲ ವೈಯಕ್ತಿಕರನ್ನೆಲ್ಲ ಕರ್ಕೊಂಡ್ಬಂದು ರೋಡಲ್ಲಿ ನಿಲ್ಲಿಸಿ ನಮ್ಮ ಕರ್ನಾಟಕದ ಮಾನ ಮರ್ಯಾದೆ ತೆಗಿತಾ ಇದ್ದಾರೆ. ಇಡೀ ವಿಶ್ವಾದ್ಯಂತ ಕರ್ನಾಟಕದ ಮಾನ ಮರ್ಯಾದೆ ತೆಗೆದು. ಅದರಿಂದ ಬರೀ BJP ಮತ್ತು JDS ಇದ್ದರೆ ಮಾತ್ರ ಸಹ ನಮ್ಮ 6.5 ಕೋಟಿ ಜನಕ್ಕೆ ಒಂದು ಒಳ್ಳೆಯ ಆಡಳಿತ ಕೊಡ್ಬೋದು ಅಂತ ಈಗಿನ MLC ಚುನಾವಣೆ ಮುಖಾಂತರ ಮತ್ತು ನಮ್ಮ ಬರುವ ಲೋಕಸಭಾ ಚುನಾವಣೆ ಏನೋ ಫಲಿತಾಂಶ ಬರುತ್ತೆ ಜೂನ್ 4ರ ನಂತರ, ಅದಾಗದೇ ಎಲ್ಲ ಹೊರಗೆ ಬರುತ್ತೆ. ಜೂನ್ 4ರ ನಂತರ ಸರ್ಕಾರ ಬಿದ್ದೋಗುತ್ತೆ, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಅಂತೇಳಿ ಮಹಾರಾಷ್ಟ್ರ CM ಏಕನಾಥ್ ಶಿಂದೆ ಸ್ಪಷ್ಟಗೊಂಡು. ಖಂಡಿತವಾಗ್ಲೂ ನೋಡಿ, ಇಡೀ ವಿಶ್ವದಲ್ಲೇ ನಮ್ಮ ಹೆಸರನ್ನ ಕೆಡಿಸ್ತಾ ಇರೋದಂತ ಯಾರು? ಕಾಂಗ್ರೆಸ್ ಸರ್ಕಾರ. ಯಾರು ಪೆಂಡ್ರೈವ್ನ ಡಿಸ್ಟ್ರಿಬ್ಯೂಟ್ ಮಾಡಿರೋದು? ಕಾಂಗ್ರೆಸ್ ಸರ್ಕಾರ. ಯಾರು ತನಿಖೆನ ತಪ್ಪು ದಾರಿಗೆ ತೊಗೊಂಡೋಗ್ತಾ ಇರೋದು? ಕಾಂಗ್ರೆಸ್ ಸರ್ಕಾರ. ಅದರಿಂದ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂಥ ಎಲ್ಲ ಹಗರಣಗಳಿಗೂ BJPಯವರು ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಇದು ಪ್ರಜಾಪ್ರಭುತ್ವ. ಅದರಿಂದ ಜನರೇ ಬಂದು ಹೊರಗಡೆ ಬಂದು ಈ ಸರ್ಕಾರನ ಬೀಳಿಸ್ತಾರೆ ಅಂತ ನಂಬಿಕೆ ಇದೆ. ಅದರಿಂದ ಅದಕ್ಕೆ ಕಾಂಗ್ರೆಸ್ ಅದಾಗದೇ ಅವರು ಕಳ್ಕೊತಾರೆ.